ಸ್ನೇಹಿತರೆ, ನಾನಿವತ್ತು ನಿಮಗೆ ತೊಳೆಯಲು ಬರುವಂಥ ಹಗುರವಾಗಿರುವಂಥ ದೀರ್ಘ ಬಾಳಿಕೆ ಬರುವಂಥ ನೋಡಿ ಇಲ್ಲೇ ಇದೆ, ಇಲ್ಲ ಲೋಗೋದಲ್ಲೇ ಇದೆ, ಹಾಸಿಗೆ ಆಗಿ ಹೊದಿಕೆ ಆಗಿ ಬಳಸುವಂಥ ನಾವು ದುಪ್ಪಡಿ ಅಂತೀವಿ ಅಥವಾ ನೀವು ರಜಾಯಿ ಅನ್ಬೋದು. ನಿಮ್ಮ ಹೆಸರಿನಲ್ಲಿ ಏನಂತ ಬೇಕಿದ್ರೂ ಕರಿಬೋದು. ಹಾಸೋಕ್ಕೂ ಬರುತ್ತೆ, ಹೊದಿಯೋಕ್ಕೂ ಬರುತ್ತೆ. ಇದರ ಬಗ್ಗೆ ನಮ್ಮೂರನ್ನ ನಮ್ಮ ಪ್ರೀತಿಯ ಗೆಳತಿಯಾದ ಶೈಲಕ್ಕ ಅವರು ಮಾಡೋದಂತ ನಿಮ್ಮೊಡನೆ ಹಂಚ್ಕೊಳ್ಬೇಕು ತುಂಬ ದಿವಸದಿಂದ ಅನ್ಕೋತಾ ಇದ್ದೆ. ಆದರೆ ಇವತ್ತು ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನಾವು ಮುಖಾಮುಖಿ ಭೇಟಿಯಾಗಿ ಅವರೊಡನೆ ಒಂದೆರಡು ನಿಮಿಷ, ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಒಂದೆರಡು ನಿಮಿಷ ಈ ಬಗ್ಗೆ ಅವ್ರ ಬಾಯಿಂದನೇ ಕೇಳೋಣ ಅಂತೇಳಿ ಈ ವಿಡಿಯೋವನ್ನು ಮಾಡಿ ನಿಮ್ಮೊಡನೆ ಹಂಚ್ಕೊಳ್ತಾ ಇದ್ದೀನಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ನಮಸ್ಕಾರ. ನಮಸ್ತೆ, ನಾನು ಶೈಲಾ ಹೆಗಡೆ. ಹಾಂ, ಲಕ್ಷ್ಮಿ ಕೇಳ್ದಂಗೆ ಇದು ದುಪ್ಪುಡಿ ನೀವು ಈಗ ಕ್ವಿಲ್ಟ್ ಹೇಳ್ತಾ ಅಥವಾ ರಜಾಯಿ ಹೇಳ್ಬೋದು. ಹಾಂ, ಈಗ ಏನು ಕರಿಲಕ್ಕು ಇದನ್ನು ಒಳಗಡೆ ಹೊತ್ತಿ ಇರುತ್ತೆ ಇದು. ಹಾಂ, ಕಾಟನ್ ಹತ್ತಿನ ನೈಲಾನ್, ಕಾಟನ್ ಹತ್ತಿಗೆ ಜಾಸ್ತಿ ಇರ್ತು. ಎರಡೂ ಇತ್ತು, ಎರಡನ್ನೂ ಮಾಡ್ತೇನೆ ನಾನು. ಹಾಂ, ಇದು ಮಿಕ್ಸರ್ ಬಂತು ಈಗ ಹೊತ್ತಿ ಇದನ್ನು ನೀವು ತೊಳಿಲಕ್ಕು ಮಿಷನ್ ವಾಶ್ ಮಾಡಬೇಕು. ಹಾಂ, ತುಂಬ ಹಾಸಿ ಹೊತ್ತು. ಮತ್ತು ನೀವು ಮನೆಯಲ್ಲೇ ಸ್ಟಿಚ್ ಮಾಡಿದ್ದು ಇದು ಅಂದರೆ ಹೊರಗಡೆ ಎಲ್ಲ ಮಾಡಿದ್ರಲ್ಲ, ನೀವೇ ಸ್ವತಃ ಮಾಡಿದ್ದು. ನಾವು ಇಷ್ಟೊತ್ತಿನ ತನಕ ನಮ್ಮ ಹವ್ಯಕ ಭಾಷೆಯಲ್ಲಿ ಮಾತಾಡಿದ್ವಿ. ಯಾಕೆಂದರೆ ಈ ವಿಶ್ವ ಹವ್ಯಕ ಸಮ್ಮೇಳನ ಆಗಿದ್ದರಿಂದ ನಾವು ಹವ್ಯಕ ಭಾಷೆಯಲ್ಲಿ ನಾವು ಪರಸ್ಪರ ಮಾತಾಡಿಕೊಂಡ್ರೆ ಆತ್ಮೀಯತೆ ಇರುತ್ತೆ ಅಂತ ಹವ್ಯಕ ಭಾಷೆಯಲ್ಲಿ ಮಾತಾಡಿದ್ವಿ. ನಿಮಗೆಲ್ಲ ಅರ್ಥ ಆಗೋ ಭಾಷೆಯಲ್ಲಿ ಅವರೀಗ ಇದನ್ನು ವಿವರಣೆಯನ್ನು ಕೊಡ್ತಾರೆ. ಇದು ನೀವು ಮಿಷನ್ ವಾಶು ಮಾಡ್ಬೋದು, ಹಾಂ, ಹಾಸ್ಬೋದು ಅಥವಾ ಹೊಗಿಬೋದು, ಎಲ್ಲ ರೀತಿಯಲ್ಲೂ ಇದನ್ನು ಬಳಸಬಹುದು. ತುಂಬ ಮಂದಿ ಇದರಲ್ಲಿ ಫೀಡ್ಬ್ಯಾಕನ್ನು ಕೊಟ್ಟಿದ್ದನ್ನು ನೋಡಿ ನಾನು ಉಳಿದವರಿಗೆ ಹಂಚೋಕೆ ಈ ವಿಡಿಯೋನ ಮಾಡ್ತಾ ಇರೋದು. ಇದೆ ಮತ್ತೆ ಹೌದು. ಇದು ರೇಟನ್ನು ಸಾಧಾರಣವಾಗಿ ಹೇಳ್ಬೋದಾ? ಇದು ಎಷ್ಟು ಸೈಜ್ ಇರುತ್ತೆ, ಯಾವ್ಯಾವ ರೀತಿಯಲ್ಲಿ ಸಿಗುತ್ತೆ? ಕಾಮನ್ ಆಗಿ ನಾನು ಮಾಡೋದು 5-7 ಸೈಜ್ ಮಾಡಿ, ಅಂದರೆ ಸಿಂಗಲ್ ಒಬ್ಬರು ಹೊತ್ಕೊಳ್ಬೋದು, 3-4 ಜನ ಹಾಸ್ಕೊಂಡು ಮಲ್ಕೋಬಹುದು. ಹಾಂ, ಅದು ಕಾಮನ್ ಸೈಜ್. ಅದು ಈಗ ಜಾಸ್ತಿ ಹೋಗ್ತದೆ ನನಗೆ. ಹಾಂ, ಅದಕ್ಕೆ ರೇಟ್ ಎಷ್ಟಾಗತ್ತೆ ಸಾಧಾರಣ? ಅದು 5-7 ಒಂದು 2650 2650 ರೂಪಾಯಿ ಆಗುತ್ತೆ. ಅಂದರೆ ಇದರಲ್ಲಿ ನಾನು ಈಗ ಸಿಂಗಲ್ ಇದರಲ್ಲಿ ಹೇಳೋದು, ನೀವು ಬಲ್ಕ್ನಲ್ಲಿ ನೀವು ಯಾವ್ದಾದ್ರು ಹೋಟೆಲಿಗೋ ಅಥವಾ ಯಾವ್ದಾದ್ರು ಒಂದು ಆರ್ಡ್ರ್ ತುಂಬ ಬಲ್ಕ್ನಲ್ಲಿ ಆರ್ಡ್ರ್ ಮಾಡಿದ್ರೆ ನೀವು ಇದನ್ನು ರೀಟೇಲ್ ಆಗು ಮಾಡ್ಬೋದು. ಆ ಸಮಯದಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಮಾಡಿ ಕೊಡುವ ಚಾನ್ಸ್ ಇರುತ್ತೆ. ಯಾಕೆಂದರೆ ಸಿಂಗಲ್ದಕ್ಕೆ ಜಾಸ್ತಿ ರೇಟ್ ಆಗಿರುತ್ತೆ. ಹಾಗಾಗಿ ಇದನ್ನು ಇಂಥದ್ದು ಇಷ್ಟೇ ರೇಟು ಅಂತೇಳಿ ಹೇಳೋಕ್ಕಾಗೋಲ್ಲ. ಮತ್ತು ಆ್ಯಕ್ಚುಲಿ ನಾನಿನ್ನು ಮಧ್ಯವರ್ತಿಗಳ ಕೈಲಿ ಕೊಟ್ಟಿಲ್ಲ, ನೀವೇ ಡೈರೆಕ್ಟ್ ಗ್ರಾಹಕರಿಗೆ ತಲುಪಿಸೋದು ನನ್ನ ಉದ್ದೇಶ ಇದೆ. ಇನ್ನೂ ಹಾಂ, ನೇರವಾಗಿ ಆನ್ಲೈನ್ ನಾನು ಕಾಂಟ್ಯಾಕ್ಟ್ ಮಾಡಿ ಇಷ್ಟು 5 ವರ್ಷದಿಂದ ಮಾಡ್ತಾ ಇದ್ದಿದ್ದು. ಅದೇ ಫೇಸ್ಬುಕ್ನಲ್ಲಿ ನೀವು ಆವಾಗ ಕೊರೋನಾ ಕಾಲದಲ್ಲಿ ಶುರು ಮಾಡ್ಕೊಂಡಿದ್ದು, ಇಲ್ಲಿ ತನಕ ಹರಡ್ಕೊಂಡು ಬಂದಿದೆ. ಇದನ್ನು ನಾನು ಎಷ್ಟು ದಿವಸದಿಂದ ಇದನ್ನು ಜನರಿಗೆ ಹಂಚಬೇಕು ಅಂದ್ಕೋತಾ ಇದ್ದೆ. ಫೇಸ್ಬುಕ್ನಲ್ಲಿ ನಿಮ್ಮ ಫಾಲೋವರ್ಸ್ ಅಂತ ಇದ್ದಾರೆ. ನನ್ನ ಯೂಟ್ಯೂಬ್ ಕಸ್ಟಮರ್ಸು ಯಾರಾದರೂ ನೋಡೋರಿದ್ದರೆ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನಾನಲ್ಲಿ ನಿಮ್ಮ ಇದೇ ನಂಬರಿಗೆ ಸಂಪರ್ಕ ಮಾಡಿದ್ರೆ ಅವರು ತರಿಸ್ಕೋಬಹುದು. ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೋಬೋದು. ನಿಮ್ಗೆ ಯಾವ ಕಲರ್ ಬೇಕು ಅಂದ್ರೂ ಅವರಿಗೆ ಕೇಳಿದರೆ ಇದರ ಸಿಗುತ್ತೆ. ಅವ್ರ ಪೇಜನ್ನು ನಾನು ನಿಮಗೆ ಶೇರ್ ಮಾಡಿರ್ತೀನಿ. ಯಾವ ಪೇಜ್ನಲ್ಲಿ ಅವರಲ್ಲಿ ಸಿಗೋದನ್ನು ಹಂಚಿರ್ತಾರೆ, ಅದನ್ನು ತಗೋಬಹುದು. ನೋಡಿ ಇದೆಲ್ಲ. ಮತ್ತು ಇಷ್ಟೇ ಅಲ್ಲದೆ ನಿಮ್ಮಲ್ಲಿ ಹಳೆ ಬಟ್ಟೆ ಇದ್ದರೆ, ನೀವು ಹತ್ತಿರದವರಾದರೆ ಅದನ್ನು ಕೊರಿಯರ್ ಮಾಡಿ ಕಳಿಸ್ಕೊಟ್ರೆ ಅದೇ ಬಟ್ಟೆಯಲ್ಲೂ ಮಾಡಿಕೊಡ್ತಾರೆ. ಅದು ಸ್ಟಿಚಿಂಗ್ ಚಾರ್ಜನ್ನೇ ಎಕ್ಸ್ಟ್ರಾ ತಗೊಳ್ತಾರೆ. ಮತ್ತು ನೋಡಿ ಇದು ಎಷ್ಟು, ನನ್ನ ಮಗಳು ಇದು ತುಂಬ ತೊಗೊಂಡಿದ್ದಾಳೆ. ನಾನು ತಗೊಂಡಿಲ್ಲ, ಯಾಕೆಂದರೆ ನಾನು ಸ್ವತಃ ಹೊಲ್ಕೋತೀನಿ, ನಾನು ತಗೊಂಡಿಲ್ಲ. ಆದರೆ ನನ್ನ ಹತ್ತಿರದವರೆಲ್ಲ ಇದನ್ನು ಫೀಡ್ಬ್ಯಾಕನ್ನು ಚೆನ್ನಾಗಿ ಕೊಟ್ಟಿರೋದ್ರಿಂದ ಇದನ್ನು ಹಂಚ್ತಾ ಇರೋದು. ಸುಮ್ಮನೆ ಯಾರ್ದೋ ಪ್ರಚಾರ ಮಾಡೋಕ್ಕೆ ಅಂತ ಹಂಚಿದ್ದಲ್ಲ. ನಾನು ಸ್ಟಾಲ್ ಇಟ್ಟು ಇವತ್ತಿಗೆ ಇದು 3ನೇ ದಿನ. ಒಂದು 2000 ಜನ 3000 ಜನ ನನಗೆ ಪರಿಚಯದಿಂದ ಬಂದು ತಗೊಂಡು ಹೋಗಿದ್ದಾರೆ. ಅದೇ ಖುಷಿ ಕ್ಷಣ ಅದು. ಅದು ನನಗೆ ಖುಷಿ ಕೊಡೋದು. ಅದೇ ನಾನಿರೋದು ಒಂದು ಪುಟ್ಟ ಹಳ್ಳಿಯಲ್ಲಿ. ಅದೇ ಹಳ್ಳಿಯಲ್ಲಿ ಇದ್ಕೊಂಡು ಅಲ್ಲ, ಇದು ನಮ್ಮ ಹವ್ಯಕರಲ್ಲಿ ಒಂದು ಚರ್ಚೆ ನಡೆದಿತ್ತು. ಹಳ್ಳಿಯಲ್ಲಿ ಇರೋಕೆ ಯಾಕೆ ಪ್ರಯತ್ನ ಮಾಡೋಲ್ಲ ಅಂತ. ಇಂಥದ್ದನ್ನೆಲ್ಲ ಮಾಡ್ಕೊಂಡು ಹಳ್ಳಿಯಲ್ಲಿ ಇದ್ಕೊಂಡು ನಾವು ಯಾವ ರೀತಿ ಉದ್ದಿಮೆಯನ್ನು ಪ್ರಾರಂಭಿಸಬಹುದು. ನಾವು ಹಳ್ಳಿಯಲ್ಲಿದ್ದೀವಿ, ನಾವು ಅನಕ್ಷರಸ್ಥರು ಅಥವಾ ನಾವು ಏನು ವಿದ್ಯಾವಂತರಲ್ಲ ಅಂತ ಭಾವನೆ ಬರೋದು ಬೇಡ. ನಾವು ಎಷ್ಟೇ ವಿದ್ಯೆ ಕಲ್ತರೂ ಹಳ್ಳಿಯಲ್ಲಿ ಇದ್ಕೊಂಡು ಇಂಥದನ್ನು ಜನರಿಗೆ ತಲುಪುವಂಥ ಕಾರ್ಯವನ್ನು ಮಾಡ್ಬೋದು. ಹೌದು. ಮತ್ತೇನು ಅಂದರೆ ನಾನು ಈಗ ಹೊರದೇಶದವರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಹೌದು. ಬೆಂಗಳೂರು ಕಳಿಸಿದ್ರೆ ಅವ್ರ ಮುಂದೆ ಅದನ್ನು ಪಿಕ್ ಮಾಡ್ತಾರೆ. ಹೌದು. ತುಂಬ ಹೊರಗಡೆನೂ ತುಂಬ ಹೋಗುತ್ತೆ. ಅದೇ ನಾನು ನೋಡಿದ್ದೀನಿ, ಫೇಸ್ಬುಕ್ನಲ್ಲಿ ಎಲ್ಲ ನೋಡಿದ್ದೀನಿ. ಅದನ್ನೆಲ್ಲ ಪ್ರತ್ಯಕ್ಷವಾಗಿ ಭೇಟಿಯಾಗಿ ನಾನು ಇದನ್ನು ಹಂಚೋಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಇವತ್ತಿನ ನಿಮ್ಮ ಬಿಡುವಿನ ಸಮಯ ಇಲ್ಲದೇ ಇದ್ರೂ 1-2 ನಿಮಿಷ ನನ್ನ ಜೊತೆಗೆ ಇರಿ ಅಂತೇಳಿ ಈ ವಿಡಿಯೋವನ್ನು ಮಾಡಿ ಹಂತ ಇದ್ದೆ. ಅದೇ ಯಾರಿಗಾದರೂ ಬೇಕಾದರೆ ನೋಡಿ, ಇಲ್ಲಿ ಪೂರ್ತಿಯಾಗಿ ಅಡ್ರೆಸ್ ಇದೆ. ನೀವು ಹತ್ತಿರದವರಾದರೆ ಅಲ್ಲಿಗೆ ಹೋಗಿ ಆರ್ಡರ್ ಮಾಡ್ಕೋಬೋದು. ಇಲ್ಲಾಂದರೆ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಸಂಪರ್ಕ ಮಾಡಿ ನೀವು
ಪಡ್ಕೋಬೋದು. ಅವರಲ್ಲಿ ಯಾವ್ದಾದ್ರು ಸಿಗುತ್ತೆ ಅಂತ ಅವ್ರ ಹತ್ರ ಕಾಲ್ ಮಾಡಿದವಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಅವ್ರ ಪೇಜನ್ನು ಶೇರ್ ಮಾಡಿರ್ತೀನಿ, ಅದರಲ್ಲಿ ನೀವು ನೋಡಿಕೊಂಡು ಕಲರನ್ನೆಲ್ಲ ಚಾಯ್ಸ್ ಮಾಡ್ಕೋಬೋದು. ತುಂಬ ಧನ್ಯವಾದ. ನಿಮಗೆ ಸಹಕಾರ ಕೊಟ್ಟವರು ಯಾರು ಅಂತ ಹೇಳಿ ಕೇಳ್ಬೋದಾ? ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬರ್ತೇನೆ. ಬೆಂಗಳೂರಿಗೆ ಬಂದು ನಾನು ಕೊಟ್ಟಿಟ್ಟಂಗೆ ನನಗೇನು ಗೊತ್ತಿಲ್ಲ. ಹೌದು, ನನ್ನ ಮಗಳು ಬಂದು ಹಾಂ, ಮಗಳು ಮತ್ತೆ ನೋಡಿ ಅಳಿಯ ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇವರು ಬೆಂಗಳೂರಿನಲ್ಲಿರೋದು, ಅವರು ಅಲ್ಲಿ ಹಳ್ಳಿಯಲ್ಲಿರೋದು. ಇದು ನೂರಾರಂತೂ ಸಾವಿರಕ್ಕೆ ಒಂದು 400-500 ಕಿಲೋಮೀಟ್ರ್ ದೂರದಲ್ಲಿ ಇದ್ರೂ ಅಮ್ಮನಿಗೆ ಸಹಾಯ ಮಾಡೋಕ್ಕೆ ಅಂತ ಇವರೆಲ್ಲ ನಿಂತ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದು ನೀವು ಈ ವಿಡಿಯೋ ನಾನು ಅಪ್ಲೋಡ್ ಮಾಡುವಾಗ ಇವತ್ತು ರಾತ್ರಿ ಆಗಿಬಿಟ್ಟು ಇರುತ್ತೆ. ಅಂದರೆ ಇಲ್ಲಿ ಇವತ್ತು ಬಂದು ಖರೀದಿ ಮಾಡೋಕ್ಕಾಗಲ್ಲ ಪ್ಯಾಲೇಸ್ ಗ್ರೌಂಡಿಗೆ. ಆದರೆ ಈ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಇಂಥ ಖುಷಿಯ ಕ್ಷಣವನ್ನು ನಡೆದಿದ್ದನ್ನು ಹಂಚಿ ನಾನು ಜನರಿಗೆ ತಲುಪಿಸ್ತಾ ಇರೋದು. ನಿಮ್ಮೆಲ್ಲರ ಸಹಕಾರಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು. ನಾನಿಲ್ಲಿ ಇವರ ಶೈಲಾ ಹೆಗ್ಡೆಯವರ ರಜಾಯಿ ಬಗ್ಗೆ ಮಾಡ್ತಾ ಇರುವಾಗ ಇಲ್ಲಿ ಇವರು ಬ್ಯಾಟನ್ನು ಇಟ್ಕೊಂಡಿದ್ರು. ಈ ಬ್ಯಾಟ್ನ ವಿಶೇಷತೆ ಏನು ಅಂತ ಅವರ ಅಳಿಯನ ಹತ್ರ ನಾನು ಕೇಳಿ ನಿಮ್ಮೊಡನೆ ಹಂಚ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ. ಇಲ್ಲಿ ಎಲ್ಲ ಅವರಿಗೂ ಎಲ್ಲ ಥರದ್ದು ಇಂಗ್ಲೀಷ್ ವಿಲೋ ಮತ್ತು ಕಾಶ್ಮೀರ್ ವಿಲೋ, ಟೆನ್ನಿಸ್ ಬ್ಯಾಟ್ಸು, ಲೆದರ್ ಬಾಲ್ ಬ್ಯಾಟ್ಸು ಎಲ್ಲನೂ ಮಾರಾಟಕ್ಕೆ ಇದೆ. ನೀವೆಲ್ಲ ಬಂದು ಬ್ಯಾಟ್ ಫ್ಯಾಕ್ಟ್ರಿ ಕರ್ನಾಟಕ ಅಂತ ನನ್ನ ನಂಬರಿಗೆ ಈಗ ಸದ್ಯಕ್ಕೆ ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದೆ. ಅದು ಇಲ್ಲಿ ಈಗ ವಿಶ್ವ ವೇಕ ಸಮ್ಮೇಳನದಲ್ಲಿ ನೀವು ಇದನ್ನು ರಜಾಯಿ ಜೊತೆಗೆ ಇಟ್ಕೊಂಡಿದ್ದು. ಇಲ್ಲಾಂದರೆ ನಾನು ಇದೇ ನಂಬರನ್ನು ಹಾಕಿದರೆ ನೀವು ತರಿಸ್ಕೋಬಹುದು. ಅದೇ ಇದು ನೀವು ಅಂದರೆ ತಯಾರಿಸಿ ಮಾಡ್ತಾ ಇರೋದು ಅಲ್ವಾ? ಫ್ಯಾಕ್ಟ್ರಿ ಇರೋದು ಜಮ್ಮು ಕಾಶ್ಮೀರದಲ್ಲಿ ನಮ್ಮದೇ ಓನ್ ಫ್ಯಾಕ್ಟ್ರಿ ಇರೋದು. ಸೊ ಅದಕ್ಕೆ ನಿಮ್ಗೆ ಹೊರಗಡೆ 30-20 ಸಾವಿರ ಬ್ಯಾಟ್ಸ್ ಎಲ್ಲ 10 ಸಾವಿರ ಒಳಗಡೆನೆ ನಾನು ಮಾಡಿಸ್ಕೊಡ್ತೀನಿ. ಅದೇ ಕ್ರಿಕೆಟ್ ಪ್ಲೇಯರಿಗಾಗಿ ಇದನ್ನು ನೀವು ಮಾಡ್ತಾ ಇದ್ದೀರಾ? ಮಕ್ಕಳಿಗಾಗೂ ಇದೆ. ಅದೇ ಯಾವ್ದು ಬೇಕು ಅಂದರೆ ಈ ನಂಬರ್ಗೆ ಸಂಪರ್ಕ ಮಾಡಿದರೆ ಸಿಗುತ್ತೆ. ಖುಷಿ ಆಯಿತು. ಅದನ್ನಲ್ಲ, ನಾನು ರಜಾಯಿ ಜೊತೆಗೆ ಈ ಬ್ಯಾಟನ್ನು ಅಂದರೆ ಈಗಿನ ಮಕ್ಕಳಿಗೆಲ್ಲ ಈ ಬ್ಯಾಟ್ ಬೇಕೇ ಬೇಕು. ಇದ್ರ ಮಾಹಿತಿಯನ್ನು ಹಂಚ್ಕೊಂಡಿದ್ದು ತುಂಬ ಖುಷಿ ಆಯಿತು. ಧನ್ಯವಾದಗಳು.